ನಿಮ್ಮ ಹೆಸರು ಸರ್? ಸರ್ ನಮ್ಮ ಹೆಸರು ವಿಜಯರಾಜ್ ಅಂತ. ಹ್ಞೂ. ಸರ್ ನಮ್ದು ಭೀಮಾ ಬಿರ್ಜು. ಭೀಮಾ ಬ್ರಿಡ್ಜ್ ರೀ? ಸರ್ RPS ಹೊಡೋದಕ್ಕಿಂತ ಮೊದಲು ಏನು ಹೆಸರು ಇದ್ದಿಲ್ರಿ, ಇದು ಫೇಲ್ ಆಯ್ತಂತ ಬಿಟ್ಟಿದ್ವಿ. ಇದು ಹೆಸರು ಬೆಳೆ ಅಲ್ರಿ? ಹೆಸರು ಬೆಳೆ ಸರ್ ಇದು. ಹ್ಞೂ. ಇದು ಫೇಲ್ ಆಯ್ತಂತ ಬಿಟ್ಟಿದ್ರಿ. ಇದು 1.5 ಎಕರೆ. 1.5 ಎಕರೆ? ಹಾಂ ಬಿಟ್ಟೇರಿ ಸರ್. ಇದು ಮಳಿನೂ ಹೋಯ್ತ್ರಿ, ಎಲ್ಲ ಹೋಯ್ತ್ರಿ, ಫೇಲ್ ಆಯ್ತದ. ಸೌಳ ಆದ್ರಿ, ಇದು ಕರ್ಲಾದಿದು. ಕರ್ಲಾಯ್ತನ್ರಿ ಭೂಮಿ? ಹಾಂ ಈ ಕಡೆ ಸರಿಯಾಗಿ ಆದ್ರಿ ಇದು. ಹಾಂ ಹಾಂ. ಇದಕ್ಕೇನು ಹೊಡೆದಲ್ರಿ, ಈಗ ಅದ್ರ ಸರ್ಜೋಡಿ ಬಂದದ್ರಿ. RPS ಹೊಡೆದ್ರಿ. ಹೊಡೆದ್ಮೇಲೆ ಈ ಥರ 8 ಲಿಂದ 10 ದಿವಸಕ್ಕೆ ಪೂರಾ ಈ ತರ ಬಂದದ ನೋಡ್ರಿ. ಈ ಥರ ಬಂದರೆ? ಈ ತರ ಬಂದದ್ರಿ. ಹಾಂ. ಮಳಿ ಏನಿಲ್ರಿ ಸರ್, ಮಳಿ ಸಪೋರ್ಟ್ ಮಾಡಿದ್ರೆ ಇನ್ನ ಬಾರಿ ಬರ್ತತ್ರಿ ಇದು ಬೆಳಿ. ಮಳೆ ಇಲ್ರಿ? ಮಳಿ ಇಲ್ರಿ. ಹಾಂ. ಮಳಿ ಇದ್ರೆ ಮಾತ್ರ ಸಖತ್ತಾಗಿ ಕೆಲಸ ಮಾಡಿದ್ರಿ ಇದು. ಹ್ಞೂ. ರೈತರು ಎಲ್ಲಾರು ಹೊಡಿಬೋದ್ರಿ ಇದು. RPS 76 ರೀ? RPS 76 ರೀ. ನಾವು ರೈತರಿಗೆ ಹೇಳಿ ಕೊಡಿಸ್ಬೋದಲ್ರಿ? ಆರಾಮ್ ಸರಿ ಸರ್, ಅದ್ರಾಗ ಏನ್ ಡೌಟ್ ಇಲ್ರಿ. ಯಾಕಂದ್ರೆ ನಾವು ರಿಯಲಿ ನೋಡಿದಿರಿ ಇದು. ನಾವು ನೋಡೇ ನಾವು ಹೇಳ್ತಾ ಇದೀರಿ ಇದು. ಇದು ಬೆಳಿಗಂತೂ ಭಾರಿ ಒಳ್ಳೆ ಕೆಲಸ ಮಾಡಿದ್ರಿ. ಓಕೆ ಓಕೆ. ರೈತರು ಹೇಳ್ಬೋದಲ್ರಿ? ಆರಾಮ್ ಸರಿ ಹೇಳ್ಬೋದ್ರಿ ಸರ್. ಓಕೆ ಓಕೆ. ಇದು ಏನೈತಿಲ್ರಿ, ಫೇಲ್ ಆಯ್ತು ಅಂತಾನೆ ಮಾಡಿದ್ವಿ. ಪೂರಾ ಆಸೆನ ಬಿಟ್ಟಿದ್ವಿ ಅರಿಬೇಕಂತ. ಆಮೇಲೆ ಏನಾದ್ರು ಇದು ಹೊಡ್ಯಮ್ಮ ನೋಡಮ್ಮ ಅಂತ ನೋಡಿದ್ರಿ. ನಮ್ಗೊಬ್ರು ಹೇಳಿದಾರ, ನೋಡಿದ್ರಿ. ನೋಡಿದ ಕೆಲಸ ಒಳ್ಳೆ ಕೆಲಸ, ಒಳ್ಳೆ ರಿಸಲ್ಟ್ ಕೊಟ್ಟಿದ್ರಿ. ಓಕೆ ಓಕೆ. ಈಗ ನಿಮ್ಮ ಕಬ್ಬಿನ ಬೆಳೆ ಏನಾದಲ್ರಿ? ಈಗ ಹೊಡಿತೀರಿ ಅದಕ್ಕೆ? ಕಬ್ಬಿನ ಬೆಳೆ ಕಂಪಲ್ಸರಿ ಯೂಸ್ ಮಾಡ್ತೀರಿ. ಮಾಡ್ತೀರಿ? ಓಕೆ ಓಕೆ. ಕಬ್ಬಿಗೆ ಹೊಡ್ರಿ. ನಿಮ್ಮ ಹತ್ತಿ ಬೆಳೆ ಇತ್ತಂದ್ರೆ ಹತ್ತಿ ಬೆಳೆಗೆ ಹೊಡ್ರಿ. ಹತ್ತಿಗಿನ ಹೊಡೆದಾದ್ರಿ. ಈಗ ಹತ್ತಿನಾದ್ರಿ ಇದ್ರ ಬಾಜು ಹತ್ತಿಗಿನ ಹೊಡೆದ್ರೆ ಸ್ವಲ್ಪ ಮಳಿ ಇಲ್ಲ, ನೆಲ ತಂಪ